ರಸ್ತೆಗಳು ಎಲ್ಲವೂ ಕೂಡ ಈಗ ಭಾಳಷ್ಟು ಇಂಪ್ರೂವ್ ಆಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನೀವೇ ನೋಡ್ತೀರಿ, ಮಳೆಗಾಲ ಕಂಟಿನ್ಯೂಸ್ ಆಗಿದೆ, ಸ್ವಲ್ಪ ತೊಂದರೆ ಇತ್ತು. ಈಗೆಲ್ಲ ಭಾಳಷ್ಟು ಇಂಪ್ರೂವ್ ಆಗಿದೆ. ಬರುವಂಥ ಒಂದು ತಿಂಗಳಲ್ಲಿ ಇನ್ನಷ್ಟು ಇಂಪ್ರೂವ್ ಮಾಡ್ತೇವೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ. ಆ ಥರದ ಅವರು ಆತಂಕ ಅಂಥದ್ದೇನೂ ಇಲ್ಲ. ನಾನು ಮೋಹನ್ ದಾಸ್ ಪೈ ಅವ್ರಿಗೂ ಮಾತಾಡ್ತೀನಿ. ಮತ್ತು ಎಲ್ಲ ವಿವರಗಳು ನಾನು ಸಾರ್ವಜನಿಕವಾಗಿದೆ. ನಾವು ಎಷ್ಟು ಕಿಲೋಮೀಟ್ರ್ ಮಾಡಿದ್ದೀವಿ, ಏನು ಮಾಡಿದ್ದೀವಿ. ಮತ್ತು ಇನ್ನೂ ಈ ಬರುವಂಥ ದಿನಗಳಲ್ಲಿ ಈಗ ನಾನು ನಗರೋತ್ಥಾನಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ದೇನೆ, ಮತ್ತು BBMPಗೆ ಬಜೆಟ್ ಕೂಡ ಮಾಡಿದ್ದೇವೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಸ್ತೆ ರಿಪೇರಿಗಳಾಗ್ತವೆ. ಮತ್ತೆ ಮಾಡ್ಕೊಂಡಿದ್ದಾರೆ ಸರ್, ಈ ತರ ಬೆಳವಣಿಗೆ ಆದ್ಮೇಲೆ ಒಂದು ಬೇರೆ ಬೇರೆ ರಾಜ್ಯದವರು ಈ ರೀತಿ ಟ್ವೀಟ್ ಮಾಡ್ತಾರೆ. ಇದೇ ನೋಡ್ರಿ, ತಮಿಳುನಾಡು, ತೆಲಂಗಾಣ ಅವ್ರಿಗೆ ಭಾಳಷ್ಟು ಡೆಸ್ಪ್ರೇಟ್ ಆಗಿದ್ದಾರೆ. ಅವ್ರ ಹತ್ರ ಯಾರೂ ಅಲ್ಲಿ ಕಂಪೇರೇ ಮಾಡೋಕ್ಕಾಗಲ್ಲ. ನಾನು ಆಗಲೇ ಹೇಳಿದ್ದೀನಿ, ಯು ಕಾಂಟ್ ಕಂಪೇರ್ ನಾಟ್ ಓನ್ಲಿ ಬೆಂಗಳೂರು, ಕರ್ನಾಟಕ ವಿತ್ ಎನಿ ಅದರ್ ಸ್ಟೇಟ್ಸ್. ಅವರು ಈಗ ಡೆವಲಪ್ಮೆಂಟ್ ಮಾಡುವಂಥ ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಇನ್ ಗುಡ್ ಟೇಸ್ಟ್. ಈಗ ನಾನು ನನ್ನ ರಾಜ್ಯದ ಬಗ್ಗೆ ಏನು ಒಳ್ಳೆಯದಿದೆ ಹೇಳಿ ನಾವು ಜನರನ್ನ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಕರಿಬೇಕು. ನಾವು ಇನ್ನೊಂದು ರಾಜ್ಯವನ್ನು ತೆಗಳಿ ಕರೆಯುವಂಥದ್ದು ಏನು ಅವಶ್ಯಕತೆ ಇಲ್ಲ. ನೋಡಿ, ಈಗ ನಾನು ತಮಿಳ್ನಾಡಿನವ್ರು ಇದ್ದವ್ರು ಇಲ್ಲಿ ಬನ್ನಿ, ತೆಲಂಗಾಣ ಇದ್ದವ್ರು ಬನ್ನಿ ಅಂತ ನಾನು ಎಂದೂ ಹೇಳಿಲ್ಲ. ಅದೇ ನಮ್ಮ ಸ್ಟ್ರೆಂಗ್ತು. ಅವರು ಪಕ್ಕದ ರಾಜ್ಯಕ್ಕೆ ಬರೋರು ಬನ್ನಿ ಅಂತಂದರೆ ಅದರ ಅರ್ಥ ಯಾರೂ ಬರ್ತಾ ಇಲ್ಲ, ಅದಕ್ಕಾಗಿ ಈ ಥರ ಕರಿತಾ ಇದ್ದಾರೆ. ಅವ್ರ ವೀಕ್ನೆಸ್ ಅದು. ನಮಗೆ ಇಂಟರ್ನ್ಯಾಷನಲ್ ಜನ ಬರ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಒಬ್ಬ ಎಕನಾಮಿಸ್ಟ್ ಬರ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಭಾಳಷ್ಟು ದೊಡ್ಡ ಪ್ರಪೋಸಲ್ಸ್ಗಳಿದೆ. ಅದೇ ಸಾಕ್ಷಿ, ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಕಳೆದ 3 ಕ್ವಾರ್ಟರ್ಸಲ್ಲಿ ಹೈಯೆಸ್ಟ್ FDI ಬಂದಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಅದೆಷ್ಟು ಫಿಗರ್ ಇದೆಯಲ್ಲ, ಸ್ಟಾರ್ಟಪ್ಸಲ್ಲಿ $224 ಬಿಲಿಯನ್ ನಾವು ಮಾಡ್ತಾಯಿದ್ದೀವಿ. ಅವ್ರ 0.5 ಇದೆ. ಸೊ ದೆರ್ ಇಸ್ ನೋ ಕಂಪ್ಯಾರಿಸನ್. ಲೆಟ್ ದೆಮ್ ಡೆವಲಪ್ ದೇರ್ ಓನ್ ಸ್ಟೇಟ್. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಥಿಂಗ್, ಬಟ್ ಆನ್ ಅವರ್ ಓನ್ ಸ್ಟ್ರೆಂಗ್ತ್, ನಮ್ಮ ಶಕ್ತಿಯ ಮೇಲೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ನಮ್ಮಲ್ಲಿರುವಂಥ ಹ್ಯೂಮನ್ ರಿಸೋರ್ಸ್ ಏನಿದೆ, ಟ್ಯಾಲೆಂಟೆಡ್ ರಿಸೋರ್ಸಸ್ ಇದೆ, ಅದರ ಮೇಲೆ ಜನ ಬರ್ತಾ ಇದ್ದಾರೆ, ಮುಂದೆ ಬರ್ತಾರೆ. ಕರ್ನಾಟಕದ ಪ್ರಗತಿಯನ್ನು ನಿಲ್ಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಷ್ಟೇ ಏನೇ ಕ್ಯಾಂಪೇನ್ ಮಾಡಿದರೂ ಕೂಡ ಕರ್ನಾಟಕ ಪ್ರಗತಿ ನಿರಂತರವಾಗಿ ಮುಂದುವರಿತದೆ. ಆ ಮುಂದುವರಿಯೋ ರೀತಿಯಲ್ಲಿ ನಾನು ಎಲ್ಲ ರೀತಿ ಕ್ರಮಗಳನ್ನು ಖಂಡಿತ ತೆಗೆದುಕೊಂಡು. ಸರ್, ಸಿದ್ದರಾಮಯ್ಯ ಅವರು ಇನ್ನೊಂದು ಹೇಳ್ತಾರೆ, ಹಿಂದಿ ಏರಿಕೆಗೆ ನಾನು ಅವಕಾಶ ಕೊಡಲ್ಲ. ಅಮಿತ್ ಶಾ ಅವರ ರೀತಿ ಹೇಳಿದ್ರೆ ನಾವು ಅವಕಾಶ ಕೊಡಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಯಾವಾಗ ಏನು ಜ್ಞಾನೋದಯ ಬರ್ತದೆ ನನಗೆ ಗೊತ್ತಿಲ್ಲಪ್ಪ.